ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಚಿಕ್ಕು ಮಿಕ್ಕು ಫ್ಯಾಮಿಲಿ. ಇವತ್ತಿನ ರೆಸಿಪಿ ರಾಜ್ಮಾ ಪರೋಟ. ಹೌದು, ನೀವು ಆಲೂ ಪರೋಟ, ಗೋಬಿ ಪರೋಟ ಕೇಳಿರ್ತೀರಾ. ಆದರೆ ನಾನು ನಿಮಗೆ ಫಸ್ಟ್ ಟೈಮ್ ನಾನು ನಿಮಗೆ ರಾಜ್ಮಾ ಪರೋಟ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದ್ರ ಇಂಗ್ರೀಡಿಯೆಂಟ್ಸ್ ಕ್ವಾಂಟಿಟಿ ಎಷ್ಟು ತೊಗೊಂಡಿದ್ದೀನಿ, ಹಾಗೆ ಎಷ್ಟು ಕ್ಯಾಲರೀಸ್ ಇದೆ ಅನ್ನೋದನ್ನು ನಾನು ಸ್ಟಾರ್ಟಿಂಗ್ ಸ್ಲೈಡ್ಸಲ್ಲೇ ತೋರಿಸಿದ್ದೀನಿ. ನೀವು ಪಾಸ್ ಮಾಡಿ ನೋಡ್ಕೋಬೋದು. ನಾನು ಫಸ್ಟು ಇಲ್ಲಿ ಗೋಧಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಕಲ್ಲೊಂಜಿ ಹಾಕ್ಕೊಂಡು ಕಲಿಸ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ರಾಜ್ಮಾನ ಒಂದು ಓವರ್ನೈಟ್ ಸೋಕ್ ಮಾಡಿ ಒಂದು 5 ರಿಂದ 6 ವಿಸಿಲ್ನ ಕೂಗಿಸ್ಕೊಂಡಿದ್ದೀನಿ. ಈಗ ಇದರ ಸಂಪೂರ್ಣವಾಗಿ ನೀರನ್ನು ತೆಗೆದು ಈ ಥರ ತರ್ತರಿಯಾಗಿ ರುಬ್ಕೋಬೇಕು. ಇನ್ನೂ ಸ್ವಲ್ಪ ನುಣ್ಣಗೆ ಬೇಕಂದರೆ ರುಬ್ಕೋಬೋದು, ಬಟ್ ನಾನು ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇಲ್ಲಿ ನಾನೊಂದು 20 ಗ್ರಾಮಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಆ ಪನ್ನೀರನ್ನ ಪೌಡರ್ ಮಾಡಿಕೊಂಡು ಅದಕ್ಕೆ ಈಗ ಪೌಡರ್ ಮಾಡಿ ಇಟ್ಕೊಂಡಿರ್ತಕ್ಕಂತಹ ರಾಜ್ಮಾನ ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಪನ್ನೀರ್ ಆಪ್ಷನಲ್ಲು, ನಿಮಗೆ ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಹಾಗೆ ಇದಕ್ಕೀಗ ಹಚ್ಚಿಟ್ಕೊಂಡಿರ್ತಕ್ಕಂತಹ ಈರುಳ್ಳಿನ ಕೂಡ ಸೇರಿಸ್ಕೊತಾ ಇದ್ದೀನಿ. ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಹಾಗೆ ಕೊತ್ತಂಬರಿ 1 ಕಪ್ ಅಷ್ಟನ್ನು ಚಿಕ್ಕ ಚಿಕ್ಕದಾಗಿ ಹಚ್ಚಿ ತೊಗೊಳ್ತಾ ಇದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ರುಚಿಗೆ ತಕ್ಕಷ್ಟು ಖಾರನ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಬಿಡಬೇಕು. ಈ ರಾಜ್ಮಾ ಪರೋಟ ಏನಿದೆ, ಒಂದು ತಿನ್ನೋಷ್ಟೊತ್ತಿಗೆ ಸಾಕಾಗುತ್ತೆ. ನಿಮಗೆ ತುಂಬ ಪ್ರೋಟೀನ್ ಆ್ಯಂಡ್ ಫೈಬರ್ ಕೂಡ ಸಿಗುತ್ತೆ. ಸೊ ನಾನು ಮೊದಲೇ ಹೇಳ್ದಂಗೆ, ನೀವು ಫಸ್ಟು ಸ್ಲೈಡಲ್ಲಿ ನೋಡಿದ್ರೆ ನಾನು ಪರ್ ಪರೋಟ ಎಷ್ಟು, ನೀವು ಒಂದು ಪರೋಟ ತಿಂದರೆ ಎಷ್ಟು ಕ್ಯಾಲರೀಸ್ ಬರುತ್ತೆ, ಎಷ್ಟು ಪ್ರೋಟೀನ್ ಸಿಗುತ್ತೆ ಅನ್ನೋದನ್ನೆಲ್ಲ ಅಪ್ಡೇಟ್ ಮಾಡಿದ್ದೀನಿ. ಈಗ ನಾನಿಲ್ಲಿ ಗೋಧಿ ಹಿಟ್ಟನ್ನು ಚಪಾತಿ ಥರ ಹೊಸ್ಕೊಂಡು ಅದರೊಳಗಡೆ ಈ ರಾಜ್ಮಾ ಫಿಲ್ಲಿಂಗ್ ಏನಿದೆ, ನಾವೀಗ ಏನು ಮಾಡಿದ್ದೀವಿ ಅದನ್ನು ಸ್ಟಫ್ ಮಾಡಿಕೊಂಡು ಚಪಾತಿ ಥರ ಹೊಸ್ಕೋತಾ ಇದ್ದೀನಿ. ಇದು ಕಂಪ್ಲೀಟಾಗಿ ಪೌಡರ್ ಆದರೆ ನಿಮಗೆ ಈ ಥರ ಕಟ್ಟಾಗೋದು ಎಲ್ಲ ಆಗೋದಿಲ್ಲ, ನೀಟಾಗಿ ಮಾಡ್ಕೋಬೋದು. ಸೊ ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ, ನೀರು ಹಾಕಕ್ಕೆ ಹೋಗಬೇಡಿ. ಈಗ ನಾನು ಅದನ್ನು ಚಪಾತಿ ಹಿಟ್ಟಿನ ಅದಕ್ಕೆ ಒಳಗಡೆ ಸ್ಟಫ್ ಮಾಡಿ ಪರಾಟಸ್ನ ಮಾಡಿದ್ದೀನಿ. ಆಯಿಲ್ ಆಪ್ಷನಲ್ಲು, ನಿಮಗೆ ಎಣ್ಣೆ ಬೇಕು ಅಂದರೆ ಹಾಕ್ಕೊಳ್ಳಿ. ನಂದು ಹಿಟ್ಟು ತುಂಬ ಡ್ರೈ ಆಗಿದ್ದರಿಂದ ನಾನು ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಸೊ ಅಷ್ಟೇ, ನೋಡಿದ್ರಲ್ವ, ಮೆಥಡ್ ತುಂಬ ಸಿಂಪಲ್ಲು. ನೀವು ಇದೇ ಥರ ಬೇಕು ಅಂದರೆ ಕಡಲೆಕಾಳಲ್ಲೂ ಮಾಡ್ಕೋಬೋದು. ಸೊ ಅದು ಕೂಡ ತುಂಬ ನ್ಯೂಟ್ರಿಷಿಯಸ್ ಫುಡ್ಡು. ಮಕ್ಕಳು ಯಾರಾದರೂ ಕಾಳು ತಿನ್ನಲ್ಲ ಅದು ಇದು ಅಂತಿದ್ರೆ ನೀವು ಈ ಥರ ಪರಾಟ ಮಾಡಿಕೊಟ್ರೆ ಆರಾಮಾಗಿ ಇಳಿಸ್ತಾರೆ. ಅವ್ರಿಗೆ ಗೊತ್ತೂ ಆಗೋದಿಲ್ಲ ಒಳಗಡೆ ಸ್ಟಫಿಂಗ್ ಇದೆ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ನಿಮಗೆ ಈ ರಾಜ್ಮಾ ಪರೋಟ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ವೆಯ್ಟ್ ಲಾಸಲ್ಲಿರೋರ್ಗಂತೂ ಇದು ತುಂಬಾ ಅಂದರೆ ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಖಂಡಿತ ಒಂದು ಸತಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅನ್ನೋದಾದರೆ ಹೋಗೋಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ಇಷ್ಟೇ. ನಾನು ಇದನ್ನು ಕರ್ಡ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಸಿ ಯು ಆಲ್ ಇನ್ ನೆಕ್ಸ್ಟ್ ವಿಡಿಯೋ. Thank you for watching.